ಎಲ್ಲ ಆತ್ಮಮಿತ್ರರಿಗೆ ನಮಸ್ಕಾರಗಳು. ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PSSM, PMC, ಪ್ರತಿಯೊಬ್ಬ ಮಾಸ್ಟರು ಯಾರು ಧ್ಯಾನ ಮಾಡ್ತಾರೋ, ಮಾಡಿಕೊಡ್ತಾ ಇದ್ದಾರೋ, ಹೇಳ್ತಾ ಇದ್ದಾರೋ ಎಲ್ಲರಿಗೆ ನನ್ನ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 365 ದಿನಗಳ ಈ ಧ್ಯಾನ ಕಾರ್ಯಕ್ರಮ 13ನೇ ದಿವಸದಲ್ಲಿ ನಾವು ಎಂಟರ್ ಆಗಿದ್ದೀವಿ. ಇವತ್ತು ಬುದ್ಧನ ಅಷ್ಟಾಂಗ ಮಾರ್ಗ, 8-fold ಪಾತ್ ಫಾರ್ ಎನ್ಲೈಟನ್ಮೆಂಟ್. ಜೀವನದಲ್ಲಿ ಮಿಡಲ್ ಪಾತ್ ಅಂದ್ರೆ ಮಧ್ಯ ಮಾರ್ಗ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾರು ಮಧ್ಯ ಮಾರ್ಗದಲ್ಲಿ ಇರ್ತಾರೋ, ಎಕ್ಸ್ಟ್ರೀಮ್ಸ್ ಹೋಗ್ಬಾರದು, ಮಧ್ಯ ಮಾರ್ಗದಲ್ಲಿ ಇರ್ತಾರೋ ಅವ್ರಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಯಾವುದೇ ಒಂದು ವಿಷಯಕ್ಕೂ ಎಕ್ಸ್ಟ್ರೀಮ್ಸ್ ಹೋಗ್ಬಾರ್ದು. ಎಷ್ಟೋ ಅಷ್ಟೇ ಮಾಡಬೇಕು, ಕಮ್ಮಿನೂ ಮಾಡಬಾರ್ದು, ಜಾಸ್ತಿನೂ ಮಾಡಬಾರ್ದು. ಇದು ಬುದ್ಧನ್ ಕೊಟ್ಟಿರೋದ ಒಂದು ಗ್ರೇಟ್ ಮಿಡಲ್ ಪಾತ್. ಬರೀ ಧ್ಯಾನ ಒಂದು ಸಾಕಾಗಲ್ಲ. ಧ್ಯಾನ ಅನ್ನೋದು ಫೌಂಡೇಶನ್. ಅದನ್ನ ಜೊತೆ ಈ 8 ಮಾರ್ಗಗಳನ್ನು ನೆನಪಿರಬೇಕು. ಡೈಲಿ ಒಂದ್ಸತಿ ಇಲ್ಲಾಂದ್ರೆ ವಾರಕ್ಕೆ ಅಟ್ಲೀಸ್ಟ್ ಒಂದ್ಸತಿ PSS 18 ಸೂತ್ರಗಳು, ಬುದ್ಧನ 8-fold ಪಾತ್ ಮೆಥಡ್ ಒಂದ್ಸತಿ ನೀವು ರಿವಿಷನ್ ಮಾಡಿದ್ರೆ ನಮ್ಮನ್ನು ನಾವೇ ಕರೆಕ್ಟ್ ಮಾಡ್ಕೋಬಹುದು. ಸರಿಯಾದ ನೋಟ ಅಂದ್ರೆ ರೈಟ್ ವ್ಯೂ. ಯಾವ ಒಂದು ವಿಷಯ, ಯಾವ ಒಂದು ವ್ಯಕ್ತಿ, ಯಾವ ಒಂದು ಪ್ರದೇಶವನ್ನು ಸರಿಯಾದ ನೋಟದಿಂದ ನೋಡಬೇಕು. ರೈಟ್ ವ್ಯೂ. ನ್ಯೂಟ್ರಲ್ ವ್ಯೂ ಇರ್ಬೋದು, ಪಾಸಿಟಿವ್ ಇರ್ಬೋದು. ನೆಗೆಟಿವ್ ಇಂದ ನೋಡಬಾರ್ದು, ಇಗ್ನರೆನ್ಸ್ ಇಂದ ನೋಡಬಾರ್ದು. ಅಂದ್ರೆ ಈ 2 ಕಣ್ಣಿಂದ ನಾವು ಏನ್ ನೋಡ್ತಾ ಇದೀವೋ ಇದು ಮನಸ್ಸು ಒಳಗೆ ಹೋಗಿ ಕುತ್ಕೊಳ್ಳುತ್ತದೆ. ಮನೋಬುದ್ಧಿ, ಚಿತ್ತ, ಅಹಂಕಾರ. ಆ ಮನಸ್ಸು ಒಳಗೆ ಇದು ರೆಕಾರ್ಡಿಂಗ್ ಆಗ್ತಾ ಇರುತ್ತದೆ. ರೈಟ್ ವ್ಯೂ. ಯಾವುದೇ ಒಂದು ಸರಿ ಇಲ್ಲ ಅಂದ್ರೆ ಅದು ನೋಡಬಾರದು. ಕಣ್ಣೆರಡು ಮುಚ್ಕೋಬೇಕು. ಅವಾಗ ಎಷ್ಟು ನೋಡ್ಬೇಕೋ ಅಷ್ಟು ನೋಡ್ಬೇಕು. ಪ್ರಕೃತಿಯನ್ನು ನೋಡ್ಬೇಕು, ವಿಕಾರಗಳನ್ನು ನೋಡಬಾರದು. ರೈಟ್ ವ್ಯೂ ಅನ್ನೋದು ಕರೆಕ್ಟ್ ವ್ಯೂ ಅಲ್ಲಿ ನೋಡ್ಬೇಕು. ಯಾವುದೇ ಒಂದು ವಿಷಯ ಆಗಲಿ, ಅದು ಅಭ್ಯಾಸ ಬರ್ಬೇಕಂದ್ರೆ ಗುರುಗಳ ಹತ್ರ ಹೋಗ್ಬೇಕು, ಅವ್ರ ಹತ್ರ ಕೇಳಬೇಕು. ಆತ್ಮ ದೃಷ್ಟಿಯಿಂದ ನೋಡಿದ್ರೆ ಮಾತ್ರ ಅದು ರೈಟ್ ವ್ಯೂ ಆಗುತ್ತೆ. ಮನೋದೃಷ್ಟಿಯಿಂದ ಮಾತ್ರ ನೀವು ನೋಡಿದ್ರೆ ಅದು ಕೆಲವೊಂದ್ಸತಿ ರೈಟ್ ಆಗುತ್ತೆ, ಒಂದೊಂದ್ಸತಿ ರಾಂಗನೂ ಆಗುತ್ತೆ. ಎರಡನೇದು ಸರಿಯಾದ ಉದ್ದೇಶ ಅಂದ್ರೆ ರೈಟ್ ಇಂಟೆನ್ಷನ್ಸ್. ಒಳಗೆ ಒಂದು ಇಟ್ಕೊಂಡು ಹೊರಗೆ ಒಂದು ಮಾತಾಡಬಾರದು. ಯಾರೇ ನನ್ನ ಹತ್ರ ಬಂದಿದ್ರು ಅವ್ರಿಗೆ ಉದ್ದೇಶ ಏನೋ ನನ್ಗೆ ಗೊತ್ತಾಗ್ಬಿಡುತ್ತೆ. ಸರಿಯಾದ ಉದ್ದೇಶ ಇಲ್ಲ ಅಂದ್ರೆ ಮಿಸ್ ಮ್ಯಾಚ್ ಬಂದ್ಬಿಡುತ್ತೆ. ಅಂದ್ರೆ ಒಳಗೆ ಒಂದು ಇಟ್ಕೊಂಡು ಹೊರಗೆ ಬೇರೆ ವೇಷ ಮಾಡೋದ್ರಿಂದ ನಮ್ಮ ಎನರ್ಜೀಸ್ ಡ್ಯಾಮೇಜ್ ಆಗುತ್ತೆ, ಅದು ಕರ್ಮ ಆಗುತ್ತೆ. ಯಾವಾಗ್ಲೂ ಒಳಗೇನು ಹೊರಗೇನು ಒಂದೇ ತರ ಇರಬೇಕು. ಮಾತುಗಳು, ಆಲೋಚನೆಗಳು, ಚೇಷ್ಟೆಗಳು, ಆಕ್ಷನ್ಸ್, ಥಾಟ್ಸ್, ಸ್ಪೀಚ್ ಒಂದೇ ಅಲೈನ್ಮೆಂಟ್ ಇಲ್ಲಿ ಇರಬೇಕು. ಒಳಗೆ ಒಂದು ಇಟ್ಕೊಂಡು ಹೊರಗೆ ಬೇರೆ ಒಂದು ಮಾತಾಡಿದ್ರೆ ಅದು ಅವ್ರಿಗಲ್ಲ, ನಮಗೆ ಡ್ಯಾಮೇಜ್. ಯಾವಾಗ್ಲೂ ನೆನಪಿಟ್ಕೊಳ್ಳಿ, ಸರಿಯಾದ ಉದ್ದೇಶ. ಆ ಉದ್ದೇಶ ಸರಿ ಇಲ್ಲ ಅಂದ್ರೆ ನೀವು ಏನೇ ಮಾಡಿದ್ರು ಅದು ವೇಸ್ಟ್. ಸರಿಯಾದ ಮಾತು, ಇದರ ಬಗ್ಗೆ ಒಂದು ಸೆಷನ್ನೇ ಕೊಡ್ಬೋದು. ವಾಕ್ಕ್ಷೇತ್ರ ಅಂತ ಗುರುಗಳು ಪತ್ರಿಜಿಯವರು ಒಂದು ಸೆಷನ್ ಕೊಟ್ಟಿದ್ರು. ಬಾಯಿಂದ ಒಂದು ಮಾತು ಬಂದಿದ್ರು ಸರಿಯಾದ ಮಾತು. ಬಾಯಿದೆ ಅಂತ ಏನ್ ಬೇಕಂದ್ರೆ ಅದು ಮಾತಾಡಬಾರದು. ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡೋದು. ಇಲ್ಲ ಅಂದ್ರೆ ಮೌನವಾಗಿ ಇರಬೇಕು. ಸತ್ಯವನ್ನು ಮಾತಾಡಬೇಕು. ಗೊತ್ತಿದೆ ಅಂದ್ರೆ ಮಾತಾಡಬೇಕು. 10 ಸೆಂಟೆನ್ಸಸ್ ಅಲ್ಲಿ ಒಂದೇ ಸೆಂಟೆನ್ಸ್ ಅಲ್ಲಿ ಮಾತಾಡಬೇಕು. ಕಡಿಮೆ ಮಾತಾಡಬೇಕು. ಯಾಕೆ ಅಂದ್ರೆ ಅಲ್ಲಿಂದ ಶಕ್ತಿ ಹೋಗ್ತಾ ಇದೆ. ಒಬ್ಬರನ್ನು ಏನಾದ್ರೂ ನೀವು ಮಾತಾಡಿದ್ರೆ ಅವ್ರು ಈ ಜನ್ಮಕ್ಕೆ ಅದು ಮರೆಯಲ್ಲ. ಮಾತಾಡೋಕೆ ಮುಂಚೆ 100 ಸತಿ ಯೋಚನೆ ಮಾಡಿ. ಮಾತಾಡಿದ ಮೇಲೆ ವಾಪಸ್ ತಗೊಳಕ್ಕೆ ಆಗಲ್ಲ. ಸರಿಯಾದ ಮಾತುಗಳು ಮಾತಾಡಬೇಕು. ಸರಿಯಾದ ಕ್ರಿಯೆಗಳು, ರೈಟ್ ಆಕ್ಷನ್ಸ್. ಯಾವುದೇ ಒಂದು ಕೆಲಸ ಮಾಡಿದ್ರು ಸರಿಯಾಗಿ ಮಾಡಬೇಕು. ಸರಿಯಾದ ಕೆಲಸಗಳೇ ಮಾಡಬೇಕು. ಸರಿ ಇಲ್ಲದ ಕೆಲಸಗಳನ್ನ ಮಾಡಬಾರದು. ಅದು ಮಾಡಿದ್ರೆ ಏನು ಅಂತ ನೀವು ಕೇಳಿದ್ರೆ ನಿಮ್ಮ ಎನ್ಲೈಟನ್ಮೆಂಟ್ ಬರಲ್ಲ. ಮುಕ್ತಿ ಬೇಕು ಅಂದ್ರೆ 8 ಮಾರ್ಗಗಳನ್ನು ನಾವು ಫಾಲೋ ಮಾಡಬೇಕು. ಇನ್ನೊಂದು ಸರಿಯಾದ ಜೀವನೋಪಾಯ. ದುಡ್ಡು ಬರುತ್ತೆ ಅಂತ ಏನೇನೋ ಮಾಡಿದ್ರೆ ನೀವು ಕರ್ಮಗಳಿಗೆ ಚಿಕ್ಕಾಕೊಂಡ್ತೀರಿ. ಆಗ ಮುಕ್ತಿ ಮೋಕ್ಷ ಬರಲ್ಲ. ಎಷ್ಟೋ ಜನ ಕೇಳ್ತಾರೆ, ಸರ್ ಡೆಸಿಷನ್ ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆ ಸರ್, ಬಿಸ್ನೆಸ್ ಮಾಡಬೇಕು, ಯಾವುದು ಸರಿ ಇಲ್ಲ ಅಂತ ಗೊತ್ತಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ನಾನು ಒಂದೇ ಹೇಳ್ತೀನಿ, ನೀವು ಒಂದು ಕೆಲಸ ಮಾಡ್ತಾ ಇದ್ದೀರೋ ಇಲ್ಲ ಅಂದ್ರೆ ಒಂದು ವ್ಯಾಪಾರ ಮಾಡ್ತಾ ಇದ್ದೀರೋ,
ಪ್ರಕೃತಿಗೆ ಬೇರೆಯೊಬ್ಬರಿಗೆ ಅದು ಹಾನಿ ಆಗ್ತಾ ಇದೆ ಅಂದರೆ, ಅವರಿಗೆ ಟ್ರಬಲ್ ಕೊಡ್ತಾ ಇದೆ ಅಂದರೆ ಅದಕ್ಕೆ ಕರ್ಮ. ಒಂದು ವುಡ್ ಬಿಸ್ನೆಸ್, ಕೆಮಿಕಲ್ ಬಿಸ್ನೆಸ್ ಮಾಡೋರೆಲ್ಲ ನನ್ನ ಹತ್ರ ಬಂದಿದ್ರು. ಅವ್ರ ಕುಟುಂಬ ಎಲ್ಲರೂ ಸಫರ್ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಕೃತಿಯನ್ನು ಅಗೇನ್ಸ್ಟ್ ಆಗಿ ಅವರು ಆ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ಏನಾಗ್ತಾ ಇದೆ, ಆ ಕರ್ಮ ಕುಟುಂಬ ಕರ್ಮನೂ ಆಗಿದೆ. ಜೀವನೋಪಾಯ ಅನ್ನೋದು ಬಹಳ ಇಂಪಾರ್ಟೆಂಟು. ರೈಟ್ ಲೈವ್ಲಿಹುಡ್, ಒಬ್ಬರನ್ನ ಮೋಸ ಮಾಡಿ ಬರೋ ದುಡ್ಡು, ಗ್ಯಾಮ್ಲಿಂಗ್ ಅಲ್ಲಿ ಬರೋ ದುಡ್ಡು, ಬೇರೆಯೊಬ್ಬರಿಗೆ ಹಾನಿ ಕೊಟ್ಟು ಪ್ರಕೃತಿಗೆ ಹಾನಿ ಕೊಟ್ಟು ಬರೋದು, ಆ ಥರ ಇರುವಂಥ ಜೀವನೋಪಾಯ ನಿಮಗೆ ಮುಕ್ತಿ ಮೋಕ್ಷ ಸಿಗಲ್ಲ. ದುಡ್ಡು ಬರುತ್ತೆ, ಹಣ ಬರುತ್ತೆ, ನೆಮ್ಮದಿ ಇರಲ್ಲ. ರೈಟ್ ಪ್ರಯತ್ನ, ರೈಟ್ ಎಫರ್ಟ್, ಶಾರ್ಟ್ಕಟ್ಸ್ ಇಲ್ಲ. ಧ್ಯಾನದಲ್ಲಿ ಶಾರ್ಟ್ಕಟ್ಸ್ ಇಲ್ಲ, ನೆನಪಿಟ್ಕೊಳ್ಳಿ. ಎಫರ್ಟ್ ಇರಬೇಕು. ಡೈಲಿ 1 ಗಂಟೆ ಧ್ಯಾನ ಮಾಡಬೇಕಂದ್ರೆ ಮಾಡಬೇಕು. ರೈಟ್ ಎಫರ್ಟ್ಸ್. ಒಂದು ಕೆಲಸ ಆಗಬೇಕಂದ್ರೆ ಹಾರ್ಡ್ ವರ್ಕ್ ಇರಬೇಕು. ಈ ಆಧ್ಯಾತ್ಮಿಕ ಜೀವನದಲ್ಲಿ 25 ವರ್ಷ ನಾನು ರೈಟ್ ಎಫರ್ಟ್ಸ್ ಕೊಟ್ಟಿದ್ದು. 25 ವರ್ಷ ಈ ರೈಟ್ ಎಫರ್ಟ್ಸ್ ರಿಸಲ್ಟ್ಸ್ ಕೊಡುತ್ತದೆ. ಅದು ಯಾವುದೇ ಒಂದು ಎಕ್ಸಾಮಲ್ಲಿ ಪಾಸ್ ಆಗ್ಬೇಕಂದ್ರೂ ರೈಟ್ ಎಫರ್ಟ್ಸ್. ಒಂದು ಅಡಿಗೆ ಚೆನ್ನಾಗಿ ಬರಬೇಕಂದ್ರೂ ರೈಟ್ ಎಫರ್ಟ್ಸ್ ಕೊಡಬೇಕು. ಏನೋ ಜಲ್ದಿ ಮಾಡಿ ಹಂಗೆ ಹಿಂಗೆ ಮಾಡಿದ್ರೆ, ಎಫರ್ಟ್ಸ್ ಸರಿಯಾಗಿಲ್ಲ ಅಂದರೆ ರಿಸಲ್ಟ್ಸ್ನೂ ಹಂಗೆ ಬರುತ್ತೆ. ನಾನು ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ರೈಟ್ ಎಫರ್ಟ್ ಕೊಟ್ಟೂ ಬಂದಿಲ್ಲ ಅಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಿಮ್ಮಿಂದ ಎಫರ್ಟ್ ಅನ್ನೋದು 100% ಯಾವಾಗಲೂ ಬರಬೇಕು, ಕರೆಕ್ಟಾಗಿ ಬರಬೇಕು, ಕಂಪ್ಲೀಟಾಗಿ ಬರಬೇಕು. ಶಾರ್ಟ್ ಕಟ್ಸ್ ನೀವು ನೋಡಿದರೆ ಯಾವುದೇ 1 ಸತಿ 2 ಸತಿ ನಿಮಗೆ ರಿಸಲ್ಟ್ ಸಿಗುತ್ತೆ, ಆದರೆ ಕನ್ಸಿಸ್ಟೆನ್ಸಿ ಇರಲ್ಲ. ಯಾವಾಗಲೂ ನಿಮಗೆ ಆ ರಿಸಲ್ಟ್ ಬರಬೇಕು ಅಂದರೆ ರೈಟ್ ಎಫರ್ಟ್, ಅದು ಯಾವುದೇ ಇರಲಿ, ಸ್ಲೋ ಅಂಡ್ ಸ್ಟಡಿ, ಸರಿಯಾದ ಮನಸ್ಸು, ಮೈಂಡ್ಫುಲ್ನೆಸ್. ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ಒಂದೇ ಒಂದು ಕೊಟೇಶನ್ ಏನು ಅಂದರೆ, 24 ಗಂಟೆ ಅಲ್ಲಿ ನೀವು ಎಲ್ಲಿ ಇರ್ತೀರೋ, ಸುತ್ತಮುತ್ತ ಏನಿದೆಯೋ, ಕಣ್ಣಿಗೆ ಏನು ಕಾಣಿಸ್ತಾ ಇದೆಯೋ ಅದರ ಬಗ್ಗೆ ಮಾತ್ರ ನೀವು ಮಾತಾಡಬೇಕು, ಯೋಚನೆ ಮಾಡಿ. ಬೇರೆ ಎಲ್ಲೋ ಯಾರೋ ಇದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಆಫೀಸಲ್ಲಿ ಕೂತ್ಕೊಂಡು ಮನೆ ಬಗ್ಗೆ ಚಿಂತನೆ ಮಾಡಬಾರ್ದು, ಮನೆಯಲ್ಲಿ ಕೂತ್ಕೊಂಡು ಆಫೀಸ್ ಬಗ್ಗೆ ಚಿಂತನೆ ಮಾಡಬಾರ್ದು. ಎಲ್ಲಿ ಇದ್ದೀರೋ ಅಲ್ಲೇ ಆ ವಿಷಯಗಳು ಮಾತ್ರ ನೀವು ಸಂಪೂರ್ಣವಾಗಿ ಕಂಪ್ಲೀಟಾಗಿ ಇಲ್ಲೇ ಇರಬೇಕು. ಈಗ ನಾನು ಸೆಷನಲ್ಲಿ ಇದ್ದೀನಿ, ಒಂದು ಕಡೆ ಫೋನ್ ಬರ್ತಾ ಇರುತ್ತೆ, ಒಂದು ಕಡೆ ಡೋರ್ ಬೆಲ್ ಬರ್ತಾ ಇರುತ್ತೆ. ಎಷ್ಟೇ ಬಂದಿದ್ರು ಐ ವೋಂಟ್ ಕೇರ್. ಈ 1 ಗಂಟೆ ಕಾಲ 11 to 12 ಕನ್ನಡ ಸೆಷನ್ ಅಷ್ಟೇ ಫಿಕ್ಸ್. ಅವಾಗ ಕಂಪ್ಲೀಟ್ ಮೈಂಡ್ಫುಲ್ನೆಸ್ ಅಲ್ಲಿ ಇರುತ್ತೆ, ಸರಿಯಾದ ಮನಸ್ಸು ಇಲ್ಲಿರುತ್ತೆ. ಇಲ್ಲಾಂದರೆ ಶರೀರ ಇಲ್ಲಿರುತ್ತೆ, ಮನಸ್ಸು ಎಲ್ಲೋ ಇರುತ್ತೆ, ಮತ್ತು ರಿಸಲ್ಟ್ಸ್ ಬರೋಣ. ನನಗೆ ಬೆಳಗ್ಗೆ ನಾನು ಮ್ಯೂಸಿಕ್ ಕ್ಲಾಸ್ಗೆ ಹೋಗಿದ್ದೀನಿ, 1 hour ಸಂತೂರ್ ಪ್ರಾಕ್ಟೀಸ್ ಮಾಡಿದ್ದೀನಿ ನಮ್ಮ ಗುರು ಹತ್ರ. ಆ 1 ಗಂಟೆ ಕಾಲ ರೈಟ್ ಎಫರ್ಟ್ ಇದೆ. ಈಸಿ ಇಲ್ಲ. ಯಾವುದೇ ಒಂದು ಸಂಗೀತ ಕಲಿಬೇಕಂದ್ರೆ ಈಸಿ ಇಲ್ಲ, ಕಷ್ಟಪಡಬೇಕು, ಅರ್ಥ ಮಾಡ್ಕೋಬೇಕು, ಅಭ್ಯಾಸ ಮಾಡಬೇಕು. 1 hour ರೈಟ್ ಎಫರ್ಟು, ರೈಟ್ ಮೈಂಡ್ಫುಲ್ನೆಸ್. ಆ 1 hour ಅವರು ನನಗೆ ಅವರು ಸಂಪೂರ್ಣ ಟೈಮು ಕೊಡ್ತಾರೆ, ನಾನು ಅವ್ರಿಗೆ ಕೊಡ್ತೀನಿ. ಒಂಥರ ಟ್ರಾವೆಲ್ಸಲ್ಲಿ ಆ ಟ್ರೈನಿಂಗ್ ಇರುತ್ತೆ. ಹಂಗೆ ಹಿಂಗೆ ಮೊಬೈಲ್ ನೋಡ್ಕೊಂಡು ಹಂಗೆ ಹಿಂಗೆ ನೋಡ್ಕೊಂಡು ನುಡಿಸ್ತಾ ಇದ್ರೆ ಅಂದರೆ ಬರಲ್ಲ. ಅದು ರೈಟ್ ಕ್ರಿಯೆ ನೋಡ, ರೈಟ್ ಕ್ರಿಯೆ ಅಲ್ಲ. ಅದು ಸರಿಯಾದ ಮನಸ್ಸಿರಬೇಕು. ಯಾವುದೊಂದು ವಿಷಯ ನಾವು ಮಾಡ್ತಾ ಇದ್ದೀವೋ ಸಂಪೂರ್ಣವಾಗಿ ಅಲ್ಲೇ ಇರಬೇಕು. ಅವಾಗ ಅದು ಸಕ್ಸಸ್ ಅನ್ನು ನಿಮಗೆ ಕೊಡುತ್ತೆ. ಆ ಫೋಕಸ್ ಬರಬೇಕಂದ್ರೆ, ಇದೆಲ್ಲ ನಮಗೆ ಬರಬೇಕಂದ್ರೆ, ಈ 7 ನಮಗೆ ಬರಬೇಕಂದ್ರೆ ಸರಿಯಾದ ಧ್ಯಾನ, ಏಕಾಗ್ರತೆ, ರೈಟ್ ಕಾನ್ಸಂಟ್ರೇಷನ್. ಧ್ಯಾನ ಇಲ್ಲವೇ ಇದು ಯಾವುದು ಬರಲ್ಲ. ಒಂದು ಬರ್ಬೋದು, ಒಂದು ಅರ್ಥ ಬರ್ಬೋದು. ಬಟ್ ಧ್ಯಾನ ಇದೆ ಅಂದರೆ ಈ 8ಗೆ 8 ನಾವು ಸಕ್ಸಸ್ಫುಲ್ ಆಗಿ ಮಾಡ್ಬೋದು ವಿತ್ ಮಿಡಲ್ ಪಾತ್. ಅವಾಗ ಮೋಕ್ಷ ಅನ್ನೋದು ನಿಮಗೆ ಬರುತ್ತೆ. ಇಫ್ ಯು ವಾಂಟ್ ಎನ್ಲೈಟನ್ಮೆಂಟ್, ಫಾಲೋ ದ 8-fold ಪಾತ್, ಫಾಲೋ ದ 18 principles. ಇದು ಮಿಡಲ್ ಪಾತ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ನಾನು ಯಾವಾಗಲೂ ಹೇಳ್ತೀನಿ. ಒಂದು ಶಾಲೆಯಲ್ಲಿ ನಾವು ಹೋಗ್ತಾ ಲೆಫ್ಟ್ ಟು ರೈಟ್ ಬಾರ್ಡರ್ಸ್ ನೋಡಿದ್ರೆ ಮಾತ್ರ ಗಾಡಿ ನೋಡಿಸೋಕ್ಕೆ ಕರೆಕ್ಟಾಗಿರುತ್ತದೆ, ಇಲ್ಲಾಂದರೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ಈ ಸ್ಪಿರಿಚುವಲ್ ಜರ್ನಿಯಲ್ಲಿನೂ ಈ 18 principles ಆಫ್ PSSM, 8-fold ಪಾತ್ ಆಫ್ ಬುದ್ಧ ನಾನು ಯಾವಾಗಲೂ ಫಾಲೋ ಮಾಡಿ. ಇದನ್ನು ದಾಟಿ ಏನು ಎಕ್ಸ್ಟ್ರಾ ಮಾಡಲ್ಲ. ಅಂದರೆ ಜಿಮಿಕ್ ಅಂತಾರೆ, ಒಂದೊಂದು ನೋಡಿದ್ರೆ ತುಂಬ ಶೈನಿಂಗ್ ಆಗಿರುತ್ತೆ, ಏನೋ ಒಂದು ಸಿಗುತ್ತೆ ಅಂತ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಎಲ್ಲರೂ. ಅಲ್ಲಿ ಹೋಗಿದ್ರೆ ಏನು ಇರಲ್ಲ, ಸತ್ಯ ಸಿಂಪಲ್ ಆಗಿ ಪ್ಲೈನ್ ಆಗಿ ಇರುತ್ತೆ. ಬೇರೆ ಬೇರೆ ಮೆಥಡ್ಸ್ ಎಲ್ಲ ಮಾಡಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಯಾವುದೊಂದು ಸಿಕ್ತೋ, ನನಗೆ ಆಲ್ರೆಡಿ ಇದು ಸಿಕ್ತು, ಇದರಲ್ಲಿ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ನೀವು ಮಾಡಿದರೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.